ನಮಸ್ಕಾರ ಸ್ನೇಹಿತರೆ. ಬುಧವಾರದ ಶುಭ ದಿನ ಎಲ್ಲರಿಗೂ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ T20 ಸರಣಿ ಬಗ್ಗೆ ವಿಶ್ಲೇಷಣೆಗಳನ್ನು ಪಡೆದುಕೊಳ್ಳೋಣ. ಇದು 3 T20 ಪಂದ್ಯಗಳ ಸರಣಿ. ಆಸ್ಟ್ರೇಲಿಯಾ ಟೂರ್ ಆಫ್ ನ್ಯೂಜಿಲೆಂಡ್, ಸೊ ನ್ಯೂಜಿಲೆಂಡಲ್ಲಿ ನಡೆಯಲಿದೆ. ಸೊ ಮೊದಲನೇ T20 ಬಂದು ವೆಲ್ಲಿಂಗ್ಟನ್ನಲ್ಲಿ ನಡೆಯಲಿದೆ. ನಮ್ಮ ಭಾರತೀಯ ಕಾಲಮಾನ ಪ್ರಕಾರ 11:15ಗೆ ಶುರುವಾಗಿದೆ, ಅಂದರೆ 11:40ಕ್ಕೆ ಈ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದು ಮೊದಲನೇ ಪಂದ್ಯ ಆಗಿರೋದ್ರಿಂದ ಸ್ನೇಹಿತರೆ, ಇಲ್ಲಿ ಯಾರು ಪ್ಲೇಯಿಂಗ್ 11 ಅಂತ ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಅದರಿಂದ ಇಡೀ ಟೂರ್ನಮೆಂಟ್ಗೆ ಎಷ್ಟು ಆಟಗಾರರ ತಂಡ ಘೋಷಿಸಿದೆ ಆ ಆಟಗಾರರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಮತ್ತು ಯಾವ ಪ್ಲೇಯಿಂಗ್ 11 ಬಿಟ್ಟ ಮೇಲೆ ಸೊ ಯಾರ್ಯಾರು ಒಂದು ಉತ್ತಮ ಆಟಗಾರರು ಅಂತ ಅಂದ್ಬಿಟ್ಟು ಹೇಳಿ ನೀವು ತಂಡಗಳನ್ನು ಮಾಡ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಈ ಪಿಚ್ ಬಗ್ಗೆ ಒಂದು ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಒಟ್ಟು 2 T20 ನಡೆದಿದೆ ಇಲ್ಲಿ. ಒಂದು 2006ರಲ್ಲಿ ಮತ್ತು 2021ರಲ್ಲಿ, ಮತ್ತು ಎರಡರಲ್ಲೂ ಒಂದು ಪ್ಯಾಟ್ರನ್ ಇದೆ ಸ್ನೇಹಿತರೆ. ಒಂದು 5th T20 ನಡೆದಿತ್ತು ವೆಲ್ಲಿಂಗ್ಟನ್ನಲ್ಲಿ ಮಾರ್ಚ್ 7-21, 2020 ಆಸ್ಟ್ರೇಲಿಯಾ ಟೂರ್ ಆಫ್ ನ್ಯೂಜಿಲೆಂಡ್. ಸೇಮ್ ಈಗ ಏನು ನಡೆದಿದೆಯಲ್ಲ, ಪ್ರತಿ ಮಾರ್ಚಲ್ಲೂ ಇಲ್ಲಿ ಟೂರ್ನಮೆಂಟ್ ನಡೆಯುತ್ತೆ ಅನಿಸುತ್ತೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ವಿರುದ್ಧ 5ನೇ T20 ನಡೆದಿದೆ. ಆಸ್ಟ್ರೇಲಿಯಾ 142 ರನ್ ಗಳಿಸಿತ್ತು, 8 ವಿಕೆಟ್ ನಷ್ಟಕ್ಕೆ. ನ್ಯೂಜಿಲೆಂಡ್ 143 ರನ್ ಗಳಿಸಿತ್ತು, 3 ವಿಕೆಟ್ ನಷ್ಟಕ್ಕೆ. ಸೊ ನ್ಯೂಜಿಲೆಂಡ್ ಗೆದ್ದಿತ್ತು ಸ್ನೇಹಿತರೆ. ಅಂದರೆ ಇಲ್ಲಿ ಚೇಸಿಂಗ್ ಸ್ವಲ್ಪ ಉತ್ತಮ ಸ್ಥಿತಿಯಲ್ಲಿ ಆಗುತ್ತೆ, ಯಾಕಂದರೆ ವಿಕೆಟ್ ಕೂಡ ಕಡಿಮೆ ಕಳೆದುಕೊಂಡಿತ್ತು. ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ವಿಕೆಟ್ಸ್ ನೋಡೋದಾದರೆ, ಮೊದಲನೇ ಇನ್ನಿಂಗ್ಸಲ್ಲಿ ಪೇಸರ್ಸ್ 4 ವಿಕೆಟ್ ಪಡೆದಿರ್ತಾರೆ, ಮತ್ತು ಸ್ಪಿನ್ನರ್ಸ್ 3+1 4 ವಿಕೆಟ್ ಪಡೆದಿರ್ತಾರೆ ಸ್ನೇಹಿತರೆ. ಸೊ 4+4 8 ವಿಕೆಟು ಮೊದಲನೇ ಇನ್ನಿಂಗ್ಸಲ್ಲಿ ಕಳ್ಕೊತಾರೆ. ಎರಡನೇ ಇನ್ನಿಂಗ್ಸಲ್ಲಿ ನೋಡೋದಾದರೆ ಪೇಸರ್ಸ್ 2+1 3 ವಿಕೆಟು, ಸ್ಪಿನ್ನರ್ಸ್ ಎರಡನೇ ಇನ್ನಿಂಗ್ಸಲ್ಲಿ ಏನೋ ವಿಕೆಟ್ಗಳನ್ನು ಪಡೆದಿರಲ್ಲ ಸ್ನೇಹಿತರೆ. ಸೊ ಮೊದಲನೇ ಇನ್ನಿಂಗ್ಸಲ್ಲಿ 8 ವಿಕೆಟು, ಎರಡನೇ ಇನ್ನಿಂಗ್ಸಲ್ಲಿ 3 ವಿಕೆಟು, ಮತ್ತು ಚೇಸ್ ಮಾಡಿ ಇಲ್ಲಿ ಗೆದ್ದಿರ್ತಾರೆ. ಹಾಗೆ ಎರಡನೇ T20 ಬಂದು ಸೇಮ್ ಮೊದಲನೇ T20 ನಡೆದಿರುತ್ತೆ ಡಿಸೆಂಬರ್ 22, 2006ರಲ್ಲಿ ಶ್ರೀಲಂಕಾ ಟೂರ್ ಆಫ್ ನ್ಯೂಜಿಲೆಂಡಲ್ಲಿ. ಸೊ ನ್ಯೂಜಿಲೆಂಡ್ 162 ರನ್ ಗಳಿಸಿರುತ್ತೆ, 8 ವಿಕೆಟ್ ನಷ್ಟಕ್ಕೆ. ಮತ್ತು ಶ್ರೀಲಂಕಾ ಅವರು DL ಮೆಥಡಲ್ಲಿ ಗೆದ್ದಿರ್ತಾರೆ. ಮಳೆಯ ಕಾರಣದಿಂದ ಓವರ್ಗಳನ್ನ ರಿಡ್ಯೂಸ್ ಮಾಡಿರ್ತಾರೆ. 62 ರನ್ಗಳಿಂದ 1 ವಿಕೆಟ್ ನಷ್ಟಕ್ಕೆ ಗೆದ್ದಿರ್ತಾರೆ. ಹಾಗೆ ಫಸ್ಟ್ ಇನ್ನಿಂಗ್ಸಲ್ಲಿ ಸ್ನೇಹಿತರೆ ಪೇಸರ್ಸ್ 2 ವಿಕೆಟ್ ಪಡೆದಿರ್ತಾರೆ. ಸ್ಪಿನ್ನರ್ಸ್ ಅವರು 2, 3, 5, 6 ವಿಕೆಟನ್ನು ಪಡೆದಿರೋದು ನಾವಿಲ್ಲಿ ನೋಡ್ಬೋದು. ಎರಡನೇ ಇನ್ನಿಂಗ್ಸಲ್ಲಿ ಪೇಸರ್ಸ್ ಕೇವಲ 1 ರನ್ ಪಡೆದಿರ್ತಾರೆ. ಸೊ ಇಲ್ಲಿ DL ಮೆಥಡ್ ಇರೋದ್ರಿಂದ ಓವರ್ಸ್ಗಳನ್ನು ಕಟ್ ಡೌನ್ ಮಾಡಿರ್ತಾರೆ ಮಳೆಯ ಕಾರಣದಿಂದ. ಅದರಿಂದ 62 ರನ್ಗಳಿಗೆ 1 ವಿಕೆಟ್ ಕಳೆದುಕೊಂಡು ಗೆದ್ದಿತ್ತು ಸ್ನೇಹಿತರೆ ಶ್ರೀಲಂಕಾ. ಇಲ್ಲಿ ನೋಡ್ಬೋದು. ಸೊ ಒಂದು ಪ್ಯಾಟ್ರನ್ ಏನು ಅಂತಾರೆ ಸ್ನೇಹಿತರೆ, ಇಲ್ಲಿ ಮೊದಲನೇ ಇನ್ನಿಂಗ್ಸಲ್ಲಿ ಪೇಸರ್ಸ್ ಅಷ್ಟು ವಿಕೆಟನ್ನು ಪಡೆದಿರಲ್ಲ. ಎರಡನೇ ಇನ್ನಿಂಗ್ಸಲ್ಲೂ ಕೂಡ ಅಷ್ಟೇ ಕಡಿಮೆ ವಿಕೆಟ್ ಹೋಗಿರುತ್ತೆ. ಮತ್ತು ಸ್ಪಿನ್ನರ್ಸು ಸ್ವಲ್ಪ ಜಾಸ್ತಿ ವಿಕೆಟ್ ಪಡೆದಿರ್ತಾರೆ ಮೊದಲನೇ ಇನ್ನಿಂಗ್ಸಲ್ಲಿ. ಅದರಿಂದ 4 ವಿಕೆಟ್ ಪಡೆದಿರ್ತಾರೆ ಸ್ನೇಹಿತರೆ ಸ್ಪಿನ್ನರ್ಸು ಫಸ್ಟ್ ಇನ್ನಿಂಗ್ಸಲ್ಲಿ, ಪೇಸರ್ಸ್ 4 ವಿಕೆಟ್. ಹಾಗೆ ಎರಡನೇ ಇನ್ನಿಂಗ್ಸಲ್ಲಿ ಪೇಸರ್ಸ್ 3 ವಿಕೆಟು, ಸ್ಪಿನ್ನರ್ಸ್ 0. ಹಾಗೆ ಎರಡನೇ ಇನ್ನಿಂಗ್ಸಲ್ಲಿ ಪೇಸರ್ಸ್ 1. ಸೊ ಇದು ಒಂದು ಇಲ್ಲಿ ಪ್ಯಾಟ್ರನ್. ಸೊ ಏನು ಅಂತಂದರೆ, ಇದು ಚೇಸಿಂಗ್ ಪಿಚ್ ಆಗಿರುತ್ತೆ. ಮೊದಲನೇ ಇನ್ನಿಂಗ್ಸಲ್ಲಿ ಸ್ವಲ್ಪ ಜಾಸ್ತಿ ವಿಕೆಟ್ ಕಳ್ಕೊಂಡಿರೋದು ನೋಡ್ಬೋದು. ಮತ್ತು ಚೇಸ್ ಮಾಡೋರು 1, 2, 3 ಒಂದು 4 ಒಟ್ಟು ಒಂದು 4 ವಿಕೆಟ್ ಒಳಗಡೆನೆ ಈ ಮ್ಯಾಚ್ಗಳನ್ನು ಗೆದ್ದಿರೋದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಸೊ ನ್ಯೂಜಿಲೆಂಡಲ್ಲಿ ಏನೇನು ತಂಡಗಳನ್ನು ಘೋಷಿಸಿದೆ ನೋಡೋಣ. ಒಟ್ಟು ಫ್ಯಾಬ್ ಆಲನ್ ಇದ್ದಾರೆ, ಜೆನ್ ಕ್ಲಾರ್ಕ್ಸನ್, ಚಾಪ್ಮ್ಯಾನ್, ಯಂಗ್, ಗ್ಲೆನ್ ಫಿಲಿಪ್, ಮಿಚೆಲ್ ಸ್ಟ್ಯಾಂಟರ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಈ ಸರಿ. ಸಚಿನ್ ರವೀಂದ್ರ ಇದ್ದಾರೆ, ಡೇವಿಡ್ ಕನ್ವೆ ಇದ್ದಾರೆ, ಟಿ ಶೆಫರ್ಟ್ ಇದ್ದಾರೆ, ಆ್ಯಡಮ್ ಬಿಲ್ನಿ ಇದ್ದಾರೆ, ಬ್ರೆನ್ ಸಿಯರ್ಸ್ ಇದ್ದಾರೆ, ಇಬ್ರಾಹಿಂ ಸೋದಿ, ಲೋಕಿ ಫರ್ಗ್ಯೂಸನ್, ಮ್ಯಾಟ್ ಹೆನ್ರಿ, ಟೀಮ್ ಸೌತಿ ಹಾಗೂ ಟ್ರೆಂಟ್ ಬೋಲ್ಟ್ ಇದ್ದಾರೆ ಸ್ನೇಹಿತರೆ. ಸೊ ಇವು ಒಂದು ಇತ್ತೀಚಿನ ಪಂದ್ಯಗಳಲ್ಲಿ ಏನೇನು ರನ್ಗಳನ್ನು ವಿಕೆಟ್ಗಳನ್ನು ಪಡೆದಿದ್ದಾರೆ ನೋಡೋಣ. ಫ್ಯಾಬ್ ಆಲನ್ ನೋಡ್ಬೋದು, ಅವರು ಅಷ್ಟು ಉತ್ತಮವಾದ ಫಾರ್ಮ್ನಲ್ಲಿ ಇಲ್ಲ. ಒಂದು ಇತ್ತೀಚೆಗೆ ನಡೆದ ಒಂದು 5 ಪಂದ್ಯಗಳಲ್ಲಿ ಅವರು ಏನೇನು ರನ್ಗಳನ್ನ ಕಲೆ ಹಾಕಿದ್ದಾರೆ ನೋಡ್ಬೋದು. ಯಾವ ಫಾರ್ಮೆಟಲ್ಲಿ ಆಡಿದ್ದಾರೆ ಅಂದರೆ T20 ಇಂಟರ್ನ್ಯಾಷನಲ್ ಮತ್ತು ಡೊಮೆಸ್ಟಿಕ್ ಆಡಿದ್ದಾರೆ. ಸೊ 1, 6, 22, 8 ಅಷ್ಟು ಉತ್ತಮವಾದ ರನ್ಗಳನ್ನು ಕಲೆ ಹಾಕಿಲ್ಲ ಸ್ನೇಹಿತರೆ. ಒಂದು ರಿಸ್ಕ್ ಆಪ್ಷನ್ ಅಂತ ನೀವು ತಗೋಬೋದು ಇವ್ರನ್ನ. ಬಟ್ ನೆಕ್ಸ್ಟ್ ಬಂದು ಜಾಕ್ ಕ್ಲಾರ್ಕ್ಸನ್ ಅಂತ ಇದ್ದಾರೆ, ಇವರು ಉತ್ತಮವಾದ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಇವರು ಡೊಮೆಸ್ಟಿಕ್ ಆಟಗಾರರು. ಮೋಸ್ಟ್ಲಿ ಈ T20 ಆಡಿದ್ರೆ ಇವರ ಮೊದಲನ ಅಂತಾರಾಷ್ಟ್ರೀಯ T20 ಪಂದ್ಯ ಆಗುತ್ತೆ. ಸೊ 4 ರನ್ ಪ್ಲಸ್ 4 ವಿಕೆಟು, 28 ರನ್ ಪ್ಲಸ್ 1 ವಿಕೆಟು, 10 ರನ್ನು 2 ವಿಕೆಟ್. ಸೊ ಡೊಮೆಸ್ಟಿಕ್ ಆಡಿದ್ದಾರೆ, ಇವರು ಯಾವುದೋ ಇಂಟರ್ನ್ಯಾಷನಲ್ ಆಡಿಲ್ಲ. ಚಾಪ್ಮನ್ ಇದ್ದಾರೆ, 32, 90,
12-0-1. ಇವರು ಡೊಮೆಸ್ಟಿಕ್ಕು T20 ಅಂದರೆ ಈ ILT ದುಬೈಯಲ್ಲಿ ನಡೆದ T20 ಅಥವಾ ಒಂದು ಬಾಂಗ್ಲಾದೇಶ್ T20 ಈ ಥರ T20 ಅಂತಂದರೆ ಒಂದು ಡೊಮೆಸ್ಟಿಕ್ ಇದು ಏನದು ಇಂಟರ್ನ್ಯಾಷನಲ್ ಲೀಗ್ಸ್ ಎಲ್ಲ ಆಡಿದ್ದಾರೆ. T20 ಇಂಟರ್ನ್ಯಾಷನಲ್ ಅಂದರೆ ಒಂದು ಕಂಟ್ರಿ ವರ್ಸಸ್ ಕಂಟ್ರಿ ಆಡಿದಾಗ ಅದಕ್ಕೆ T20 ಇಂಟರ್ನ್ಯಾಷನಲ್ ಅಂತ ಹೇಳ್ತಾರೆ. ಸೊ ಒಂದು ಚಾಪ್ಮನ್ ಅವರು ಒಂದು ಉತ್ತಮವಾದ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಯಂಗ್ ಇದ್ದಾರೆ, 96, 12, 4, 7, 101 ಟೆಸ್ಟ್ T20 ಮತ್ತು T20 ಎಲ್ಲ ಆಡಿದರೆ ಒಂದು ಉತ್ತಮ ಮೂರೂ ಒಂದು ಫಾರ್ಮೆಟಲ್ಲಿ ಆಡಿರೋದು ಒಂದು ಉತ್ತಮವಾದ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಗ್ಲೆನ್ ಫಿಲಿಪ್ ಇವರು ಒಂದು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ನು, ಒಂದು ಸ್ಫೋಟಕವಾದ ಬ್ಯಾಟ್ಸ್ಮನ್ ಕೂಡ ಹೌದು. ಒಂದು 4, 39, 26, 70, 19 ಒಂದು ಕಾಮನ್ ಮಿಸ್ ಆಗಿದೆ, ಕ್ಷಮೆ ಇರಲಿ ಸ್ನೇಹಿತರೆ. ಟೆಸ್ಟ್ ಮತ್ತು ODI ಟೆಸ್ಟ್ ಮತ್ತು T20 ಇಂಟರ್ನ್ಯಾಷನಲ್ ಆಡಿದ್ದಾರೆ. ಒಂದು ಗ್ಲೆನ್ ಫಿಲಿಪ್ ನಿಮಗೆ ಉತ್ತಮವಾದ ಆಯ್ಕೆ ಆಗ್ತಾರೆ ಸ್ನೇಹಿತರೆ ತಂಡದಲ್ಲಿ. ಸ್ಯಾಂಟರ್ ಇದ್ದಾರೆ, ಒಂದು ಸ್ಪಿನ್ ಬೌಲರ್, ಹಾಗೆ ಒಂದು ಕ್ಯಾಪ್ಟನ್ ಕೂಡ ಹೌದು ಇವರು ನ್ಯೂಜಿಲೆಂಡ್ ಕಡೆಯಿಂದ. 2 ರನ್ನು ಪ್ಲಸ್ 6 ವಿಕೆಟು, 4 ರನ್ನು ಪ್ಲಸ್ 0 ವಿಕೆಟು, 0, 4 ಪ್ಲಸ್ 1 ವಿಕೆಟು, 25 ಪ್ಲಸ್ 0 ವಿಕೆಟು. ಟೆಸ್ಟ್ ಮತ್ತು T20 ಆಡಿದ್ದಾರೆ. ಇವರು ಇಲ್ಲಿ ಮೊದಲನೇ ಇನ್ನಿಂಗ್ಸ್ ಯಾರು ಬೌಲ್ ಮಾಡ್ತಾರಲ್ಲ ಅವ್ರಿಗೆ ಸ್ಪಿನ್ ತುಂಬ ಸಪೋರ್ಟ್ ನೀಡುತ್ತೆ ಸ್ನೇಹಿತರೆ. ಇನ್ ಕೇಸ್ ನ್ಯೂಜಿಲೆಂಡ್ ಏನಾರ ಫಸ್ಟ್ ಬ್ಯಾಟಿಂಗ್ ಮಾಡಿ ಸೆಕೆಂಡ್ ಚೇಸಿಂಗ್ ಮಾಡೋಕ್ಕೆ ಹೋದರೆ ಸ್ಪಿನ್ನರ್ಸ್ಗಳನ್ನ ಅಷ್ಟು ಇನ್ಕ್ಲೂಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಅಷ್ಟು ಒಂದು ಉಪಯೋಗ ನೀಡೋದಿಲ್ಲ. ರವೀಂದ್ರ ಇವರು ಬ್ಯಾಟಿಂಗ್ ಮತ್ತು ಸ್ಪಿನ್ನರ್ ಕೂಡ ಹೌದು. 49 ರನ್ನು ಪ್ಲಸ್ 4 ವಿಕೆಟು, 252 ರನ್ನು ಪ್ಲಸ್ 2 ವಿಕೆಟು. ಟೆಸ್ಟ್ ಮ್ಯಾಚಲ್ಲಿ 2 ಪ್ಲಸ್ 1 ವಿಕೆಟು, 1 ರನ್, 3 ಪ್ಲಸ್ 0 ವಿಕೆಟು. ಟೆಸ್ಟ್ T20 T20I ಇವರು ಲೀಗ್ ಮತ್ತು ಟೆಸ್ಟ್ ಮತ್ತು ಇಂಟರ್ನ್ಯಾಷನಲ್ T20 ಕೂಡ ಆಗಿದ್ದಾರೆ. ಇವರು ಒಂದು ಉತ್ತಮವಾದ ಆಯ್ಕೆ ಆಗ್ತಾರೆ. ನಿಮಗೆ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಎರಡೂ ಕಡೆಯಿಂದ ಒಂದು ಉತ್ತಮ ರನ್ಗಳನ್ನು ತಂದುಕೊಡ್ತಾರೆ ಸ್ನೇಹಿತರೆ. ಡೇವಿಡ್ ಕಾನ್ವೆ ಇದ್ದಾರೆ, 17, 30, 23, 7, 20. ಇವರು ಕೂಡ ಟೆಸ್ಟ್ T20 ಮತ್ತು T20 ಇಂಟರ್ನ್ಯಾಷನಲ್ ಮೂರು ಫಾರ್ಮೆಟಲ್ಲಿ ಆಡಿದ್ದಾರೆ. ಒಂದು ಅನುಭವಿ ಆಟಗಾರ, ಬಟ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ಗೆ ಅಷ್ಟು ಸೂಕ್ತ ಅಲ್ಲ. ಫ್ಯಾಬ್ ಆಲನ್ ಮತ್ತು ಡೇವಿಡ್ ಕಾನ್ವೆ ಅವರು ಓಪನಿಂಗಲ್ಲಿ ಬರ್ತಾರೆ ಯೂಶಲಿ ಇಬ್ಬರೂ. ಸೊ ಬಟ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ಗೆ ಅಷ್ಟು ಸೂಕ್ತ ಅಲ್ಲ ಸ್ನೇಹಿತರೆ. ಡೇವಿಡ್ ಕಾನ್ವೆ ಅವರು IPL ಅಲ್ಲಿ ಸ್ಫೋಟಕವಾದ ಬ್ಯಾಟ್ಸ್ಮನ್, ಬಟ್ T20 ಇಂಟರ್ನ್ಯಾಷನಲ್ಲಿ ಅಷ್ಟು ರನ್ಗಳನ್ನು ಇತ್ತೀಚೆಗೆ ನಾವು ನೋಡಿಲ್ಲ. ಸೊ ಒಂದು ಅಂಕಗಳನ್ನು ತಂದು ಕೊಡ್ತಾರೆ, ಬಟ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಒಂದು ರಿಸ್ಕ್ ಆಪ್ಷನ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೆಫರ್ಟ್ ಇದ್ದಾರೆ, 3, 54, 33, 19 ಡೊಮೆಸ್ಟಿಕ್ ಮತ್ತು T20 ಆಡಿದ್ದಾರೆ ಇತ್ತೀಚೆಗೆ, ಯಾವುದೋ T20 ಇಂಟರ್ನ್ಯಾಷನಲ್ ಆಡಿಲ್ಲ. ಆಡಮ್ ಮಿಲ್ನಿ ಇದ್ದಾರೆ, 4 ರನ್ ಪ್ಲಸ್ 2 ವಿಕೆಟು, 19 ಪ್ಲಸ್ 1 ವಿಕೆಟು, 5 ಪ್ಲಸ್ 0, 0 ಪ್ಲಸ್ 1, 12 ಪ್ಲಸ್ 0 ಇದ್ದಾರೆ. ಡೊಮೆಸ್ಟಿಕ್ ಮತ್ತು T20 ಅನುಭವ ಇದೆ, ಮತ್ತು ಅದು ಇತ್ತೀಚೆಗೆ ಅವರು T20 ಇಂಟರ್ನ್ಯಾಷನಲ್ ಆಡಿಲ್ಲ. ಬೆನ್ ಸಿಯರ್ಸ್ ಇದ್ದಾರೆ, 0, 2 ಪ್ಲಸ್ 2 ವಿಕೆಟ್, 2 ವಿಕೆಟ್, 2 ವಿಕೆಟ್. ಅವರು ಕೂಡ ಡೊಮೆಸ್ಟಿಕ್ ಮತ್ತು T20 ಆಡಿದ್ದಾರೆ, ಯಾವುದೂ ಇಂಟರ್ನ್ಯಾಷನಲ್ ಆಡಿಲ್ಲ. ಇಶಿ ಸೌದಿ ಇದ್ದಾರೆ, ಇವರು ಈ ಪಿಚ್ಚಲ್ಲಿ ಸ್ವಲ್ಪ ರೆಕಾರ್ಡ್ ಇದೆ ಸ್ನೇಹಿತರೆ. ನನ್ನ ಪ್ರಕಾರ 4 ವಿಕೆಟು 3 ವಿಕೆಟು ಹೊಡೆದಿರೋ ಒಂದು ರೆಕಾರ್ಡ್ ಇದೆ. ಸೊ ಒಂದು ಉತ್ತಮವಾದ ಸ್ಪಿನ್ನರ್ ಆಪ್ಷನ್ ಆಗುತ್ತೆ ಇನ್ ಕೇಸ್ ಏನಾರು ಇವರು ಮೊದಲನೇ ಇನ್ನಿಂಗ್ಸ್ ಬೌಲಿಂಗ್ ಮಾಡ್ಲಿಕ್ಕೆ ಬಂದರೆ. ಸ್ಪಿನ್ನರ್ ಇಶಿ ಸೌದಿ, ರವೀಂದ್ರ ಮತ್ತು ಸ್ಯಾಂಟ್ನರ್ ಅವರು ಮೂವರಲ್ಲಿ ಒಂದು ಈ 2 ಸ್ಪಿನ್ನರ್ಗಳನ್ನ ನೀವು ಪಿಕ್ ಮಾಡ್ಕೋಬೋದು ಆ್ಯಸ್ ಎ ಕ್ಯಾಪ್ಟನ್ ಅವ್ರ ವೈಸ್ ಕ್ಯಾಪ್ಟನ್. ಯಾಕಂದರೆ ಈ ಪಿಚ್ಚಲ್ಲಿ ಮೊದಲನೇ ಇನ್ನಿಂಗ್ಸಲ್ಲಿ ಸ್ವಲ್ಪ ಸ್ಪಿನ್ನರ್ಸ್ಗಳು ವಿಕೆಟ್ ಬಿಡಿತಾರೆ, ಎರಡನೇ ಇನ್ನಿಂಗ್ಸಲ್ಲಿ ಚೇಸ್ ಆಗಿಬಿಡುತ್ತೆ ಇಲ್ಲಿ ಮ್ಯಾಚ್ಗಳು. ಹಾಗೆ ಲೋಕಿ ಫರ್ಗ್ಯೂಸನ್ ಇದ್ದಾರೆ, 1 ವಿಕೆಟು, 2 ವಿಕೆಟ್, 2, 1, 1, 4 ವಿಕೆಟು. 3 ಫಾರ್ಮೆಟಲ್ಲಿ ಆಡಿದ್ದಾರೆ, ಡೊಮೆಸ್ಟಿಕ್ T20 ಮತ್ತು T20 ಇಂಟರ್ನ್ಯಾಷನಲಲ್ಲಿ. ಮ್ಯಾಟ್ ಹೆನ್ರಿ ಇದ್ದಾರೆ, 10 ರನ್ನು ಪ್ಲಸ್ 2 ವಿಕೆಟು, 27 ಪ್ಲಸ್ 4 ವಿಕೆಟು, 16 ಪ್ಲಸ್ 0, 1 ಪ್ಲಸ್ 2 ವಿಕೆಟು. ಇವರು ಟೆಸ್ಟ್ T20 ಮತ್ತು T20 ಮೂರು ಫಾರ್ಮೆಟಲ್ಲಿ ಆಡಿದ್ದಾರೆ. ಒಂದು ಇವರು ಲೋವರ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಮತ್ತು ಬೌಲರ್ ಕೂಡ ಹೌದು ಸ್ನೇಹಿತರೆ, ಮ್ಯಾಟ್ ಹೆನ್ರಿ ಅವರು. ಹಾಗೆ ಟಿಮ್ ಸೌತಿ ಇದ್ದಾರೆ, ಒಂದು ಉತ್ತಮವಾದ ಅನುಭವವುಳ್ಳ ಬೌಲರ್ ಕೂಡ ಅವರು. 5 ರನ್ನು ಪ್ಲಸ್ 1 ವಿಕೆಟ್, 1, 2 ವಿಕೆಟು, 2 ವಿಕೆಟ್. ಟೆಸ್ಟ್ ಮತ್ತು T20 ಆಡಿದ್ರು, ಯಾವುದೋ ಡೊಮೆಸ್ಟಿಕ್ ಮತ್ತು ಯಾವುದೋ ಲೀಗ್ ಪಂದ್ಯಗಳನ್ನು ಆಡಿಲ್ಲ. ಇವರು ಒಂದು ಉತ್ತಮವಾದ ಆಯ್ಕೆ ಆಗ್ತಾರೆ ನಿಮಗೆ ವೈಸ್ ಕ್ಯಾಪ್ಟನ್ ಆಪ್ಷನ್ಗೆ. ಬಟ್ ಇಲ್ಲಿ ಏನು ಅಂತಂದರೆ ಸ್ವಲ್ಪ ಸ್ಪಿನ್ನರ್ಸ್ ಜಾಸ್ತಿ ವಿಕೆಟ್ಗಳು ಪಡೆಯುತ್ತಾರೆ ಸ್ನೇಹಿತರೆ. ಆದ್ದರಿಂದ ಬ್ಯಾಟ್ಸ್ಮನ್ ಕಮ್ ಸ್ಪಿನ್ನರ್ ಯಾರು ಇರ್ತಾರಲ್ಲ ಅವ್ರನ್ನ ಒಂದು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ನೀವು ಮಾಡ್ಬೋದು ಸ್ನೇಹಿತರೆ. ಅದೇ ಕೊನೆಯದಾಗಿ ಟ್ರೆಂಟ್ ಬೋಲ್ಟ್ ಇದ್ದಾರೆ, ಇವರು ಇತ್ತೀಚಿನ 5 ಪಂದ್ಯಗಳಲ್ಲಿ 2, 0, 2 ಪ್ಲಸ್ 2 ರನ್ನು ಪ್ಲಸ್ 1 ವಿಕೆಟ್, 1 ವಿಕೆಟ್ ಪಡೆದಿದ್ದಾರೆ. ಬರೀ ಲೀಗ್ ಮ್ಯಾಚ್ ಆಡಿದ್ದಾರೆ, ಅಂದರೆ T20 ಅಂದರೆ ಈಗ IPL ಆ ಥರ ಒಂದು ದುಬೈ ಲೀಗಲ್ಲಿ ಏನು ನಡೆದಿದೆ ಅದರಲ್ಲಿ ಮಾತ್ರ ಆಡಿದ್ದಾರೆ. ಸೊ ಇಷ್ಟು ನ್ಯೂಜಿಲೆಂಡ್ ಆಟಗಾರರ ಬಗ್ಗೆ ಮಾಹಿತಿ ಸ್ನೇಹಿತರೆ. ನೆಕ್ಸ್ಟ್ ಆಸ್ಟ್ರೇಲಿಯಾ ಆಟಗಾರರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಡೇವಿಡ್ ವಾರ್ನರ್ ಇದ್ದಾರೆ,
ಎಂಬತ್ತೊಂದು 22 11 14 T20 ಇಂಟರ್ನ್ಯಾಷನಲ್ ಮತ್ತು T20 ಆಡಿದ್ದಾರೆ. ಇವರು ನಿಮಗೆ ಒಂದು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಆಟಗಾರ ಕೂಡ ಸ್ನೇಹಿತರೆ ಇವರು. ಸೊ ಒಂದು ಉತ್ತಮವಾದ ಒಂದು ಫಾರ್ಮ್ನಲ್ಲಿದ್ದಾರೆ. ಸ್ಟೀವ್ ಸ್ಮಿತ್ ಇದ್ದಾರೆ, 6-5 29 97 23 ಓಡಿ ಮತ್ತು ಟೆಸ್ಟ್ ಆಡಿದ್ದಾರೆ. ಯಾವುದೋ T20 ಅಥವಾ T20 ಇಂಟರ್ನ್ಯಾಷನಲ್ ಆಡಿಲ್ಲ. ಸೊ ನಾನು ಅಷ್ಟು ಸಜೆಸ್ಟ್ ಮಾಡಲ್ಲ ಇವ್ರನ್ನ. ನೀವು ತಂಡದಲ್ಲಿ ನೀವು ರಿಸ್ಕ್ ತೊಗೊಂಡು ಇಟ್ಕೋಬೋದು, ಬಟ್ ಇಟ್ಕೊಂಡ್ರೆ ಉತ್ತಮ ಅಲ್ಲ, ಒಂದು ಅಂಕಗಳನ್ನು ತಂದುಕೊಡ್ತಾರೆ, ಒಂದು ಉತ್ತಮವಾದ ಅಂಕಗಳನ್ನು ತಂದುಕೊಡಲ್ಲ. ಯಾಕಂದರೆ ಇತ್ತೀಚೆಗೆ ಯಾವುದೋ T20 ಅವರು ಆಡಿಲ್ಲ. ಸೊ ಅದರಿಂದ ಒಂದು T20 ಅನುಭವ ಕಡಿಮೆ ಇದೆ. ಮತ್ತು ರನ್ಗಳನ್ನು ಅಷ್ಟು ಕೂಡ ಇವರು ಯಾವುದೋ T20ಗಳಲ್ಲಿ ತಂದಿರೋದು ನೋಡಿಲ್ಲ. ಮತ್ತು ಓಡಿಯಲ್ಲೂ ಕೂಡ ಅಷ್ಟು ರನ್ಗಳು ಇವರು ಕಲೆ ಹಾಕಿಲ್ಲ ಸ್ನೇಹಿತರೆ. ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ ಓಡಿಗಳಲ್ಲೂ ಕೂಡ ಯಾವುದೋ ಒಂದು ರನ್ಗಳನ್ನು ಕಲೆ ಹಾಕಿಲ್ಲ. ಟಿಮ್ ಡೇವಿಡ್ ಅವರು ಒಂದು ಉತ್ತಮವಾದ ರನ್ಗಳನ್ನು ನಾವು ಅವ್ರ ಕಡೆಯಿಂದ ನೋಡ್ಬೋದು. ಹಾಗೆ ಒಂದೊಂದು ಸರಿ ಇವರು ಬೌಲಿಂಗ್ ಕೂಡ ಮಾಡ್ತಾರೆ, ವಿಕೆಟ್ಗಳನ್ನು ಕೂಡ ತೆಗ್ದಿರೋದು ನಾವು ನೋಡಿದ್ದೀವಿ. 29 41 31 37 2 T20 ಮತ್ತು T20 ಅನುಭವ ಇದೆ ಇವರಿಗೆ. ಟ್ರಾವಿಸ್ ಹೆಡ್ ಒಂದು ಉತ್ತಮವಾದ ಓಪನರ್ ಮತ್ತು ಪಾರ್ಟ್ ಟೈಮ್ ಬೌಲರ್ ಕೂಡ ಹೌದು. 4-0 119 10 ರನ್ನು ಪ್ಲಸ್ 1 ವಿಕೆಟ್ 17 ರನ್ನು ಓಡಿಐ ಮತ್ತು ಟೆಸ್ಟ್ ಆಡಿದ್ದಾರೆ. ಆರೋನ್ ಹಾರ್ಡಿ ಇದ್ದಾರೆ, ಇವರು ಒಂದು 3 ಅಥವಾ 4ನೇ ಡೌನಲ್ಲಿ ಬರ್ತಾರೆ ಮತ್ತು ಪಾರ್ಟ್ ಟೈಮ್ ಬೌಲರ್ ಕೂಡ ಹೌದು ಸ್ನೇಹಿತರೆ ಇವರು. ಸೊ ಇದ್ರೆ ಇವರು ನಿಮ್ಮ ತಂಡದಲ್ಲಿ ಒಂದು ರನ್ ಮತ್ತು ವಿಕೆಟ್ ಎರಡೂ ಕಡೆಯಿಂದನೂ ಒಂದೊಂದು ಅಂಕಗಳು ಸಿಗುತ್ತೆ. 16 ಪ್ಲಸ್ 1 ವಿಕೆಟು, 2-26 1 ವಿಕೆಟು, 6 ಪ್ಲಸ್ 2 ವಿಕೆಟು. ODI T20 ಆಡಿದ್ದಾರೆ ಮತ್ತು ಯಾವುದೋ ಇತ್ತೀಚೆಗೆ T20 ಇಂಟರ್ನ್ಯಾಷನಲ್ ಆಡಿಲ್ಲ ಸ್ನೇಹಿತರೆ ಇವರು. ಗ್ಲೆನ್ ಮ್ಯಾಕ್ಸ್ವೆಲ್ ಇದ್ದಾರೆ, 12 120 10 ಪ್ಲಸ್ 1 ವಿಕೆಟು, 32 ಪ್ಲಸ್ 0 20 ಪ್ಲಸ್ 1 ವಿಕೆಟು. T20 ಮತ್ತು T20 ಆಡ ಅಂದರೆ T20 ಇತ್ತೀಚೆಗೆ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ T20 ಆಡಿದ್ದಾರೆ ಇವರು. T20 ಅಂದರೆ ಅವ್ರದ್ದು ಬಿಗ್ ಬ್ಯಾಶ್ ಲೀಗ್ ಏನು ನಡೆಯುತ್ತಲ್ಲ ಅದರಲ್ಲಿ ಆಡಿದ್ದಾರೆ ಸ್ನೇಹಿತರೆ. ಯಾವುದೋ ಟೆಸ್ಟ್ ಅಥವಾ ODIಯಲ್ಲಿ ಇವರು ಆಡಿದ್ದು ನಾವು ನೋಡಿಲ್ಲ ಅನ್ಸುತ್ತೆ ಇತ್ತೀಚೆಗೆ, ಲಾಸ್ಟ್ ಒಂದು ಕೊನೆಯ 5 ಪಂದ್ಯಗಳು. ಸೊ ಅದರಿಂದ ಇವರು ಒಂದು ಉತ್ತಮವಾದ ಆಯ್ಕೆ ಆಗ್ತಾರೆ. ಇನ್ ಕೇಸ್ ಇವರು ಫಸ್ಟ್ ಬೌಲಿಂಗ್ ಮಾಡ್ಲಿಕ್ಕೆ ಬಂದರೆ ಮತ್ತು ಬ್ಯಾಟಿಂಗ್ ಮಾಡ್ಲಿಕ್ಕೆ ಬಂದರೂ ಕೂಡ ಅವರು ಉತ್ತಮವಾದ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಎಮ್ ಶಾರ್ಟ್ ಇದ್ದಾರೆ, 41 0 19 13 ಪ್ಲಸ್ 1 ವಿಕೆಟು, 74 ಪ್ಲಸ್ 1. ODI ಮತ್ತು T20 ಆಡಿದ ಇತ್ತೀಚಿನ ಲಾಸ್ಟ್ 5 ಪಂದ್ಯಗಳಲ್ಲಿ ಇವರು ಕೂಡ ಒಂದು ಉತ್ತಮವಾದ ಆಯ್ಕೆ ಆಗ್ತಾರೆ. ಮಾರ್ಷ್ ಇದ್ದಾರೆ, ಇವರು ಕ್ಯಾಪ್ಟನ್ ಕೂಡ ಹೌದು ಆಸ್ಟ್ರೇಲಿಯಾ ತಂಡದಿಂದ ಈ ಒಂದು 3 ಪಂದ್ಯಗಳ T20 ಸರಣಿಗೆ. ಇವರು 1 ಇಲ್ಲ 2 ಡೌನಿಗೆ ಬರ್ತಾರೆ, ಬಟ್ ಇವರು ಇತ್ತೀಚೆಗೆ ಯಾವುದೋ ಅಷ್ಟು ಹೇಳ್ಕೊಳ್ಳೋ ಫಾರ್ಮಲ್ಲಿಲ್ಲ ಸ್ನೇಹಿತರೆ. ಇವರು ಒಂದು ಪಾರ್ಟ್ ಟೈಮ್ ಬೌಲರ್ ಕೂಡ ಹೌದು. ಇತ್ತೀಚಿನ ಒಂದು 5 ಪಂದ್ಯಗಳಲ್ಲಿ 17 29 16 31 ರನ್ನು ಪ್ಲಸ್ 1 ವಿಕೆಟು, 5 ವಿಕೆಟು. ಸೊ ಇದ್ರೆ ಒಂದು ಅಂಕಗಳನ್ನು ತಂದುಕೊಡ್ತಾರೆ, ಬಟ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ಗೆ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಇವರು ಒಂದೊಂದ್ಸರಿ ಸ್ಫೋಟಿಸ್ತಾರೆ, ಇಲ್ಲಾಂತಂದರೆ ಒಂದು ಆವ್ರೇಜ್ ಅಂಕಗಳನ್ನು ನಿಮಗೆ ತಂದುಕೊಡ್ತಾರೆ. ಜಾಶ್ ಇಂಗ್ಲಿಷ್ ಇದ್ದಾರೆ, ಒಂದು 4 39 35 9. ನೀವೊಂದು ರಿಸ್ಕಲ್ಲಿ ತೊಗೋಬೋದು ಸ್ನೇಹಿತರೆ. ಬಟ್ ನನ್ನ ಪ್ರಕಾರ ಅಲ್ಲಿ ಡೇವಿಡ್ ಕಾನ್ವೆ ಮತ್ತು ಫ್ಯಾಬ್ ಆಲನ್ ಇದ್ದಾರೆ ವಿಕೆಟ್ ಕೀಪರ್. ಅವರು ನಿಮಗೆ ಒಂದು ತುಂಬ ಅಂಕಗಳನ್ನ ತಂದುಕೊಡ್ತಾರೆ ಜಾಶ್ ಇಂಗ್ಲಿಷ್ ಕಂಪೇರ್ ಮಾಡಿದ್ರೆ. ಯಾಕಂದರೆ ಈಗ ಇವರು ಅಷ್ಟು ಓಪನಿಂಗ್ ಅಥವಾ ಎರಡನೇ ಡೌನಿಗೆ ಬರಲ್ಲ, ಇವರು ತುಂಬ ಲೋವರ್ ಮಿಡಲ್ ಆರ್ಡರಲ್ಲಿ ಬರ್ತಾರೆ. ಸೊ ಅಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇವ್ರ ಕಡೆಯಿಂದ. ಮ್ಯಾಥ್ಯೂ ವೇಡ್ ಇವರು ಕೂಡ ಅಷ್ಟೇ, 7-0 21 63 T20ಗಳನ್ನು ಆಡಿದ್ದಾರೆ. ಇವರು ಕೂಡ ಲೋವರ್ ಮಿಡಲ್ ಆರ್ಡರಲ್ಲಿ ಬರ್ತಾರೆ, 5 ಡೌನ್ 6 ಡೌನಲ್ಲಿ. ಅಡಮ್ ಝಾಂಪಾ ಒಂದು ಒಳ್ಳೆ ಲೆಗ್ ಸ್ಪಿನ್ನರ್ ಕೂಡ ಹೌದು, ಇತ್ತೀಚಿನ ಒಂದು ಫಾರ್ಮ್ನಲ್ಲಿ ಇದ್ದಾರೆ ಸ್ನೇಹಿತರೆ. ಸೊ ಬಟ್ ಇಲ್ಲಿ ಏನಂತಂದರೆ ಫಸ್ಟ್ ಬೌಲಿಂಗ್ ಮಾಡಿದ್ರೆ ಈ ಸ್ಪಿನ್ನರ್ ಗ್ಲ್ಯಾನ್ ಮ್ಯಾಕ್ಸ್ವೆಲ್ ಆಗಲಿ ಅಡಮ್ ಝಾಂಪಾ ಆಗಲಿ ವಿಕೆಟ್ಗಳು ಪಡಿತಾರೆ. ಬಟ್ ಎರಡನೇ ಇನ್ನಿಂಗ್ಸಲ್ಲಿ ಇವರೇನು ಬೌಲಿಂಗ್ ಆಯ್ಕೆ ಹಾಕೊಂಡ್ರೆ ಅಷ್ಟು ಉತ್ತಮವಾದ ಆಯ್ಕೆ ಅಲ್ಲ ಅಂತ ನಾನು ಹೇಳ್ತೀನಿ. 1 ವಿಕೆಟು 4 ಪ್ಲಸ್ 3 ವಿಕೆಟು, 2 ವಿಕೆಟು 8 ರನ್ ಪ್ಲಸ್ 1 ವಿಕೆಟ್ ಸ್ನೇಹಿತರೆ. ಜಾಶ್ ಹ್ಯಾಸಲ್ವುಡ್ ಇದ್ದಾರೆ, 2 ವಿಕೆಟು 0 4 ರನ್ ಪ್ಲಸ್ 3 ವಿಕೆಟು, 5 ವಿಕೆಟು 9 ವಿಕೆಟ್ ಪಡೆದಿದ್ದಾರೆ. ಟೆಸ್ಟು ODI ಮತ್ತು T20 ಆಡಿದ್ದಾರೆ. ಒಂದು ಒಳ್ಳೆಯ ಅನುಭವ ಇರುವ ಬೌಲರ್. ಸೊ ಇವರು ಒಂದು ನಿಮ್ಮ ತಂಡದಲ್ಲಿದ್ದರೆ ಅಂಕಗಳಿಗೆ ಏನು ಕೊರತೆ ಇಲ್ಲ ಸ್ನೇಹಿತರೆ. ಮಿಚೆಲ್ ಸ್ಟಾರ್ಕ್ ಇದ್ದಾರೆ, 23 ರನ್ ಪ್ಲಸ್ 5 ವಿಕೆಟು, 10 ರನ್ ಪ್ಲಸ್ 3 ವಿಕೆಟು, 1 ರನ್ ಪ್ಲಸ್ 3 ವಿಕೆಟು, 18 ರನ್ ಪ್ಲಸ್ 4 ವಿಕೆಟು, 12 ಪ್ಲಸ್ 5 ವಿಕೆಟ್. ಟೆಸ್ಟ್ ಆಡಿದ್ದಾರೆ, ಬಟ್ ಇವರು ಯಾವುದೋ ಒಂದು ಇತ್ತೀಚೆಗೆ T20 ಅಥವಾ ಡೊಮೆಸ್ಟಿಕ್ ಯಾವುದೋ ಆಡಿಲ್ಲ. ಸೊ T20 ಸ್ವಲ್ಪ ಅಷ್ಟು ಪಂದ್ಯಗಳು ಆಡದೇ ಇರೋದ್ರಿಂದ ನೀವು ಇನ್ಕ್ಲೂಡ್ ಆರು ಮಾಡ್ಬೋದು, ಇಲ್ಲ ಡ್ರಾಪ್ ಆರು ಮಾಡ್ಬೋದು ಸ್ನೇಹಿತರೆ. ನ್ಯಾಥನ್ ಎಲಿಸ್ ಇದ್ದಾರೆ, ಜಸ್ಟ್ ಇವರು ಬಿಗ್ ಬ್ಯಾಶ್ ಆಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. 16 ಪ್ಲಸ್ 2 ವಿಕೆಟ್, 2 ವಿಕೆಟು, 2 ಪ್ಲಸ್ 2 ವಿಕೆಟ್, 1 ವಿಕೆಟ್ ಸ್ನೇಹಿತರೆ. ಪ್ಯಾಟ್ ಕಮಿನ್ಸ್ ಇದ್ದಾರೆ, ವರ್ಲ್ಡ್ ಕಪ್ ನಾಯಕರು ಕೂಡ ಆಗಿದ್ರು ಇವರು.
66+1 ವಿಕೆಟು, 12+4 ವಿಕೆಟು, 0+6 ವಿಕೆಟು, 29+10 ವಿಕೆಟು ಟೆಸ್ಟಲ್ಲಿ, 9+3 ವಿಕೆಟ್ ಸ್ನೇಹಿತರೆ. ಸೊ ಇವರು ಇತ್ತೀಚೆಗೆ ಒಂದು 5 ಪಂದ್ಯಗಳು ಟೆಸ್ಟ್ ಆಡಿದ್ದಾರೆ, ಯಾವುದೋ ಡೊಮೆಸ್ಟಿಕ್ ಆಗಲಿ ಇಂಟರ್ನ್ಯಾಷನಲ್ T20 ಆಡಿಲ್ಲ. ಸ್ಪೆನ್ಸರ್ ಜಾನ್ಸನ್ ಇದ್ದಾರೆ, 1 ವಿಕೆಟು, 2 ವಿಕೆಟು, 0+4 ವಿಕೆಟು, 3 ವಿಕೆಟು, 11+2 ವಿಕೆಟು T20 ಆಡಿದ್ದಾರೆ. ಇವರು ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ತುಂಬಾ ಫಾರ್ಮ್ನಲ್ಲಿ ಕೂಡ ಇದ್ದಾರೆ ಸ್ನೇಹಿತರೆ. ಸೊ ಇವರು ನಿಮ್ಮ ತಂಡದಲ್ಲಿ ಇದ್ದರೆ ಕೂಡ ಆ ಒಂದು ಅಂಕಗಳಿಗೆ ಕೊರತೆ. ಸೊ ಇದಿಷ್ಟು ಆಸ್ಟ್ರೇಲಿಯಾ ಪ್ಲೇಯರ್ಗಳ ಬಗ್ಗೆ ಮಾಹಿತಿ. ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೊಳ್ಳಿ, ಈ ಒಂದು ಇತ್ತೀಚಿನ ಫಾರ್ಮ್ ಮತ್ತು ಯಾವ್ಯಾವ ಒಂದು ಫಾರ್ಮೆಟ್ ಆಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ಕೂಡ ಹೇಳ್ಬೋದು. ಹಾಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಕೂಡ ನೋಡಿದೆ, ಆಸ್ಟ್ರೇಲಿಯಾ ತಂಡದ ನಾಯಕರಾದ ಮಾರ್ಷ್ ಕೂಡ ಹೇಳಿದರು, ಮಿಚೆಲ್ ಮಾರ್ಷ್ ಅವರು, ಏನಂದರೆ ಈ ಒಂದು T20 ಸರಣಿಯಲ್ಲಿ ಒಂದು ಸರ್ಪ್ರೈಸಸ್ಗಳು ನೋಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಯಾಕಂದರೆ ಇಲ್ಲಿ ಬ್ಯಾಟಿಂಗ್ ಆರ್ಡರ್ಸ್ಗಳು ತುಂಬ ಚೇಂಜಸ್ ಆಗುತ್ತೆ ಅಂತ ಕೂಡ ಅವರು ಹೇಳಿದರು. ಅಂದರೆ ಯಾರು ಲೋವರ್ ಮಿಡಲ್ ಆರ್ಡರ್ ಅವ್ರನ್ನ ಮೊದಲನೇ ಕಳಿಸೋ ಸಾಧ್ಯತೆ ಕೂಡ ಇರ್ಬೋದು ಅಂತ ನಾನು ಅಪೇಕ್ಷಿಸಿದ್ದೆ, ಯಾಕಂದರೆ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಆಗಿತ್ತು ಸ್ನೇಹಿತರೆ. ಸೊ ಇದಿಷ್ಟು ಆಸ್ಟ್ರೇಲಿಯಾ ತಂಡದ ಬಗ್ಗೆ ಮಾಹಿತಿ. ಸೊ ನೆಕ್ಸ್ಟು ಬಂದು ಯಾರ್ಯಾರು ಉತ್ತಮವಾದ ಆಯ್ಕೆ ಮತ್ತು ಏನು ಟಿಪ್ಪು ಈ ಒಂದು ಮ್ಯಾಚಿಂದ ಅಂತ ನಾವು ನೋಡ್ಬೋದು. ಆಸ್ಟ್ರೇಲಿಯಾದಿಂದ ಆದರೆ ನಾವು ಯಾರ್ಯಾರು ಉತ್ತಮವಾದ ಆಯ್ಕೆ ಅಂದ್ರೆ ಡೇವಿಡ್ ವಾರ್ನರ್, ಟಿಮ್ ಟಿಮ್ ಡೇವಿಡ್, ಟ್ರಾವಿಸ್ ಹೆಡ್, ಗ್ಲೆನ್ ಮ್ಯಾಕ್ಸ್ವೆಲ್, ಮ್ಯಾಥ್ಯೂ ಶಾರ್ಟ್, ಜಾಶ್ ಹ್ಯಾಸಲ್ವುಡ್, ಮಿಚೆಲ್ ಸ್ಟಾರ್ಕ್ ಮತ್ತು ಪ್ಯಾಟ್ ಕುಮಿನ್ಸ್ ಅಂತ ಹೇಳ್ಬೋದು. ನ್ಯೂಜಿಲೆಂಡ್ ಕಡೆಯಿಂದ ಜಾಕ್ ಕ್ಲಾರ್ಕ್ಸನ್, ಡಬ್ಲ್ಯೂ ಯಂಗ್, ಗ್ಲೆನ್ ಫಿಲಿಪ್, ಮಿಚೆಲ್ ಸ್ಯಾಂಟರ್, ರಚಿನ್ ರವೀಂದ್ರ, ಆಡಮ್ ಮಿಲ್ನಿ, ಟ್ರೆಂಟ್ ಬೋಲ್ಟ್, ಟಿಮ್ ಸೋತಿ ಒಂದು ಉತ್ತಮವಾದ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಇಲ್ಲಿ ಏನಕ್ಕೆ ನೀವು ಇಲ್ಲಿ ನೋಡಿದ್ರೆ ಅಷ್ಟು ಯಾರು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಿಲ್ಲ, ಎಲ್ಲ ಸ್ವಲ್ಪ ಲೋವರ್ ಮಿಡಲ್ ಆರ್ಡರ್ ಇದ್ದಾರೆ, ಮತ್ತು ಆಲ್ಮೋಸ್ಟ್ ಎಲ್ಲ ಪಾರ್ಟ್ ಟೈಮ್ ಬೌಲರ್ಸ್ ಮತ್ತು ಫುಲ್ ಟೈಮ್ ಬ್ಯಾಟರ್ಸ್ ಇದ್ದಾರೆ ಸ್ನೇಹಿತರೆ. ಸೊ ಟಿಪ್ಸ್ ಏನು ಅಂತಂದರೆ, ಸ್ಪಿನ್ನರ್ಸ್ ಮತ್ತು ಪೇಸರ್ಸ್ನ ಫಸ್ಟ್ ಇನ್ನಿಂಗ್ಸ್ ಬೌಲಿಂಗ್ ಏನು ನಡೆಯುತ್ತಲ್ಲ, ಸೊ ಅದರಲ್ಲಿ ಜಾಸ್ತಿ ಇನ್ಕ್ಲೂಡ್ ಮಾಡಿ. ಆಮೇಲೆ ಇನ್ಕ್ಲೂಡ್ ಟಾಪ್ ಆ್ಯಂಡ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಇನ್ ಸೆಕೆಂಡ್ ಇನ್ನಿಂಗ್ಸ್ ಟೈಮ್, ಅಂದರೆ 1 to 4 ಬ್ಯಾಟ್ಸ್ಮನ್ಗಳನ್ನ ಇನ್ಕ್ಲೂಡ್ ಮಾಡಿ, ಯಾಕಂದರೆ ಇದು ಚೇಸಿಂಗ್ ಪಿಚ್ ಆಗಿರೋದ್ರಿಂದ. ಆಮೇಲೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಯಾರು ಮಾಡಿ ಅಂದರೆ ಆಲ್ರೌಂಡರ್, ಯಾರು ಸ್ಪಿನ್ನರ್ ಕೂಡ ಮಾಡ್ಬೋದು ಫಸ್ಟ್ ಇನ್ನಿಂಗ್ಸಲ್ಲಿ, ಯಾಕಂದರೆ ಇದು ಸ್ಪಿನ್ನರ್ಸ್ಗಳಿಗೆ ಸ್ವಲ್ಪ ವಿಕೆಟ್ ಪಡೆದುಕೊಳ್ಳೋದ್ರಿಂದ ಈ ಪಿಚ್ಚಲ್ಲಿ ಅವ್ರನ್ನ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಮಾಡಿ. ಮತ್ತು ಯಾರು ಈ ಸ್ಪಿನ್ನರು ಒಂದು 3ನೇ ಕ್ರಮಾಂಕ ಇಲ್ಲ 4ನೇ ಕ್ರಮಾಂಕದಲ್ಲಿ ಬರ್ತಾರಲ್ಲ ಬ್ಯಾಟಿಂಗ್ಗೆ, ಸೊ ಅವರು ನಿಮಗೆ ಬ್ಯಾಟಿಂಗ್ ಕಡೆಯಿಂದನೂ ಪಾಯಿಂಟ್ಸ್ ತಂದು ಕೊಡ್ತಾರೆ ಮತ್ತು ವಿಕೆಟ್ಗಳಿಂದ ಪಾಯಿಂಟ್ಸ್ ತಂದು ಕೊಡ್ತಾರೆ. ಸೊ ಇದು ಚೇಸಿಂಗ್ ಪಿಚ್ ಇರೋದ್ರಿಂದ ಎರಡನೇ ಬ್ಯಾಟಿಂಗ್ ಯಾರು ಆಯ್ಕೆ ಮಾಡ್ಕೋತಾರೆ, ಅಂದರೆ ಎರಡನೇ ಬ್ಯಾಟಿಂಗ್ ಯಾರು ಮಾಡ್ತಾರೆ ಅವರು ಇಲ್ಲಿ ಮ್ಯಾಚ್ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಇದಿಷ್ಟು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ತಂಡದ ಬಗ್ಗೆ ಮಾಹಿತಿ ಸ್ನೇಹಿತರೆ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಗಾಗಿ. ಸೊ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ, ಯಾರ್ಯಾರು ಫ್ಯಾಂಟಸಿ ಕ್ರಿಕೆಟ್ ಡ್ರೀಮ್ 11 ಅಥವಾ ಬೇರೆ ಮೈ ಸರ್ಕಲ್ 11 ಯಾರ್ಯಾರು ಆಡ್ತಾರೆ ಅವ್ರಿಗೆ ಶೇರ್ ಮಾಡಿ. ಸೊ ನಮ್ಮ ಉದ್ದೇಶ ಅಷ್ಟೇ, ಏನು ನೀವು 49 ರೂಪಾಯಿ ಹಾಕಿದ್ರು ಅದು ಲಾಸ್ ಆಗಬಾರ್ದು, ಅಟ್ಲೀಸ್ಟ್ ಒಂದು ಪ್ರಾಫಿಟ್ ಆಗದೇ ಇದ್ರೂ ಲಾಸ್ ಆಗಬಾರ್ದು. ಸೊ ಅದಕ್ಕೋಸ್ಕರ ಒಂದು ಈ ವಿಶ್ಲೇಷಣೆಗಳನ್ನು ಮಾಡಿಕೊಡ್ತೀವಿ ಸ್ನೇಹಿತರೆ. ಆಲ್ ದ ಬೆಸ್ಟ್, ಜಾಗರೂಕತೆಯಿಂದ ಆಡಿ. ಮುಂದಿನ ವಿಡಿಯೋಗಳೇ ಸಿಗುತ್ತೆ ಸ್ನೇಹಿತರೆ. ಗುಡ್ ಬೈ.